ದೇವರು ರಿಜೆಕ್ಷನ್ಸ್ ಅನ್ನೋ ಕುರಿತು ನಿಮ್ಮೊಟ್ಟಿಗೆ ಮಾತನಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ನೋಡಿ, ರಿಜೆಕ್ಷನ್ಸ್ ಅನ್ನುವಂಥದ್ದು ಇಟ್ಸ್ ಎ ಕಾಮನ್ ಥಿಂಗ್. ಪ್ರತಿಯೊಬ್ಬರ ಜೀವಿತದಲ್ಲೂ ಈ ರಿಜೆಕ್ಷನ್ಸ್ ಅನ್ನುವಂಥದ್ದನ್ನ ಫೇಸ್ ಮಾಡೇ ಇರ್ತಾರೆ. ಕೆಲವರು ನೀವು ಅಂದವಾಗಿಲ್ಲ ಅಂತ ನಿಮ್ಮನ್ನ ರಿಜೆಕ್ಟ್ ಮಾಡಿರ್ಬೋದು, ನಿಮ್ಮ ಹತ್ರ ಆಸ್ತಿ ಇಲ್ಲ, ಒಳ್ಳೆ ಎಜುಕೇಷನ್ಸ್ ಇಲ್ಲ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿರ್ಬೋದು. ಹೀಗೆ ಅನೇಕ ವಿಷಯಗಳಿಗೆ ರಿಜೆಕ್ಷನ್ ಅನ್ನುವಂಥದ್ದು ಮನುಷ್ಯನ ಲೈಫಲ್ಲಿ ಎದುರಾಗ್ತಾ ಇರುತ್ತೆ. ಆದರೆ ರಿಜೆಕ್ಷನ್ ಅನ್ನುವಂಥದ್ದು ಎದುರಾದಾಗ ನಾವು ಯಾವ ರೀತಿ ರಿಯಾಕ್ಟ್ ಆಗಬೇಕು, ವೀಕ್ ಪೀಪಲ್ ವರ್ಸಸ್ ಸ್ಟ್ರಾಂಗ್ ಪೀಪಲ್, ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಇದಕ್ಕೆ ರಿಜೆಕ್ಷನ್ಸ್ಗಳು ನಮ್ಮ ಲೈಫಲ್ಲಿ ಎದುರಾದಾಗ ನಾವು ಯಾವ ರೀತಿ ರಿಯಾಕ್ಟ್ ಆಗಬೇಕು ಅನ್ನುವಂಥದ್ದನ್ನು ದೇವರು ದಿನ ನಮಗೆ ತಿಳಿಸಲಿದ್ದಾನೆ. ಮೊದಲನೇದಾಗಿ ವೀಕ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಅವರ ಲೈಫಲ್ಲಿ ರಿಜೆಕ್ಷನ್ಸ್ಗಳು ಎದುರಾದಾಗ ಕೆಲವರು, ನಾನು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ನನ್ನ ಜೀವಿತದಲ್ಲಿ ಎಲ್ಲರೂ ನನ್ನನ್ನು ರಿಜೆಕ್ಟ್ ಮಾಡ್ತಾ ಬಂದಿದ್ದಾರೆ, ಪ್ರತಿ ವಿಷಯದಲ್ಲೂ ಕೂಡ ನಾನು ಈ ರಿಜೆಕ್ಷನನ್ನು ಫೇಸ್ ಮಾಡಿ ಸಾಕಾಗೋಗಿದೆ, ಇದಕ್ಕಿಂತ ಸಾಯೋದು ಬೆಟರ್ ಅಂತೇಳಿ ಸೂಸೈಡ್ ಆಲೋಚನೆಗಳನ್ನ ಮಾಡ್ಕೋತಾರೆ. ಇನ್ನು ಕೆಲವರನ್ನ ನಾವು ನೋಡೋದಾದ್ರೆ, ಸಮ್ ಪೀಪಲ್ ವಾಂಟ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ದೆಮ್. ಅವ್ರ ವಿರುದ್ಧ ನನ್ನನ್ನು ರಿಜೆಕ್ಟ್ ಮಾಡಿದಾರಲ್ಲ, ಅವ್ರ ವಿರುದ್ಧ ನಾನು ರಿವೆಂಜ್ ತಗೋಬೇಕು ಅಂತೇಳಿ ಅವ್ರು ಮಾಡಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಕಾಯುವಂಥವ್ರು ಕೆಲವರು. ಇದೆಲ್ಲ ವೀಕ್ ಪೀಪಲ್ ಮಾಡೋ ಕೆಲಸ. ಬಟ್ ಸ್ಟ್ರಾಂಗ್ ಪೀಪಲ್ ಏನು ಮಾಡ್ತಾರೆ ಅಂತ ಅಂದರೆ, ಆ ರಿಜೆಕ್ಷನ್ನನ್ನೇ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇಟ್ಕೊಳ್ತಾರೆ. ಅದಕ್ಕೆ ನೋಡಿ, ಎಮಿಲಿ ಪಾರ್ಕರ್ ಅನ್ನುವಂಥ ವ್ಯಕ್ತಿ ಈ ಮಾತನ್ನ ಹೇಳಿದ್ದಾರೆ. ಏನಂದರೆ, ರಿಜೆಕ್ಷನ್ ಇಸ್ ನಾಟ್ ದ ಹೆಡ್ ಆಫ್ ಯುವರ್ ಲೈಫ್ ಜರ್ನಿ, ಇಟ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಮಥಿಂಗ್ ಗ್ರೇಟರ್. ಅರ್ಥ ಆಯ್ತಾ? ಈ ರಿಜೆಕ್ಷನ್ ಅನ್ನುವಂಥದ್ದು ನಮ್ಮ ಒಂದು ಜೀವಿತದ ಅಂತ್ಯ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅವ್ರು ಹೇಳ್ತಾರೆ, ರಿಜೆಕ್ಷನ್ ಅನ್ನುವಂಥದ್ದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಇದ್ದಾಗೆ, ಅದನ್ನ ಇಟ್ಕೊಂಡು ನಾವು ಮೇಲೆ ಹೋಗ್ಬೇಕೇ ವಿನಃ ನಾವು ವೀಕ್ ಆಗಬಾರ್ದು ಅಂತೇಳಿ. ನೋಡಿ, ನನಗೆ ಗೊತ್ತಿರುವಂಥ ಒಂದು ಸ್ಟೋರಿನ ಹೇಳ್ತೇನೆ. ಒಂದು ಹುಡುಗಿ ತನ್ನ ಕಾಲೇಜ್ ಲೈಫಲ್ಲಿ ಒಬ್ಬ ಹುಡುಗನನ್ನ ಇಷ್ಟಪಡ್ತಾಳೆ, ಅವನೇ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಬಟ್ ಏನಂತ ಗೊತ್ತಿಲ್ಲ, ರೀಸನ್ ಇಲ್ಲದೆ ಆ ಹುಡುಗ ಈ ಹುಡುಗಿಯನ್ನ ರಿಜೆಕ್ಟ್ ಮಾಡ್ತಾನೆ. ಈಕೆ ಬ್ಯೂಟಿಫುಲ್ ಆಗಿ ಇರ್ತಾಳೆ, ಆದರೂ ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾನೆ. ಯಾಕೆ ರಿಜೆಕ್ಟ್ ಮಾಡ್ದ ಅನ್ನೋದು ಆಕೆಗೆ ಗೊತ್ತಿಲ್ಲ. ಸ್ವಲ್ಪ ದಿವಸ ಆಕೆ ತುಂಬ ನೋವಲ್ಲಿ ಡಿಪ್ರೆಷನಲ್ಲಿ ಇರ್ತಾಳೆ. ಬಟ್ ನೆಕ್ಸ್ಟ್ ಆಕೆ ಏನು ಮಾಡ್ತಾಳೆ ಅಂದರೆ, ಅದನ್ನೇ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇಟ್ಕೊಂಡು ತನ್ನ ಸ್ಟಡಿ ಕಡೆ ಒಂದು ಕಾನ್ಸಂಟ್ರೇಷನ್ ಮಾಡ್ತಾ ಚೆನ್ನಾಗಿ ಓದಿ ಒಂದು ಡೆಪ್ಯೂಟಿ ಕಮಿಷನರ್ ಆಗ್ತಾಳೆ. ಕಮಿಷನರ್ ಆದ ನಂತರ ಒಂದು ದಿವಸ ಆ ಬಾಯ್ ಫ್ರೆಂಡು ಆಕೆನ ರಿಜೆಕ್ಟ್ ಮಾಡಿದಂಥ ವ್ಯಕ್ತಿ ಮತ್ತೆ ಆಕೆಗೆ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಂಡಾಗ ಆಕೆ ಏನು ಮಾಡ್ತಾಳೆ ಅಂದರೆ, ನೋಡಿ, ವೀಕ್ ಪೀಪಲ್ ಆದರೆ ಏನು ಮಾಡ್ತಾರೆ ಅಂದರೆ, ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಇವ್ರ ಮುಖ ನೋಡಿದ್ರು ನೋಡದೆ ಏನೋ ಥರ ಹೋಗಬೇಕು, ಇವ್ರನ್ನ ಮಾತಾಡಿಸ್ಬಾರ್ದು ಅಂತ ಅಂದ್ಕೊಳ್ತಾರೆ. ಬಟ್ ಸ್ಟ್ರಾಂಗ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಹೀಗೆ ಏನು ಮಾಡಿದ್ರು ಅಂದರೆ, ಆತನ ಬಳಿಗೆ ಹೋಗಿ ಆತನನ್ನು ಮಾತಾಡಿಸಿ, ಹೇಗಿದ್ದೀರಿ, ಥ್ಯಾಂಕ್ಸ್ ಫಾರ್ ರಿಜೆಕ್ಟಿಂಗ್ ಮೀ, ನೀವು ನನ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಈ ದಿನ ನಾನು ಇಂಥ ಒಂದು ಗ್ರೇಟ್ ಪೊಸಿಷನಲ್ಲಿದ್ದೇನೆ, ನನ್ನ ಜನ ಎಲ್ಲ ಇಷ್ಟು ಗುರುತಿಸ್ತಾ ಇದ್ದಾರೆ ಅಂದರೆ ಕಾರಣ ನೀನು ರಿಜೆಕ್ಟ್ ಮಾಡಿದ್ದಕ್ಕೆ. ಹೇಳಬೇಕು ಅಂದರೆ, ನಾನು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣನೇ ಒಂದು ರೀತಿ ನೀನೇ ಇದಕ್ಕೆ ಕಾರಣ. ಒಂದು ವೇಳೆ ನೀನು ಅವತ್ತು ನನ್ನನ್ನು ರಿಜೆಕ್ಟ್ ಮಾಡದೆ ಹೋಗಿದ್ರೆ, ನಾನು ಜಸ್ಟ್ ಆ ಒಂದು ಕಾಲೇಜ್ ಲೈಫಲ್ಲಿ ಸ್ಟಡಿ ಕಡೆ ಗಮನ ಹರಿಸ್ತೀರಾ, ನಾನು ನಿನ್ನ ಮದುವೆ ಆಗಿ ಜಸ್ಟ್ ಒಂದು ಹೌಸ್ ವೈಫ್ ಆಗಿ ನಾನು ಇತರರಿಂದ ಹೆಲ್ಪನ್ನು ನಿರೀಕ್ಷಿಸ್ತಿದ್ದೇನೋ, ಆದರೆ ಈ ದಿನ ನಾನೇ ಇತರರಿಗೆ ಹೆಲ್ಪ್ ಮಾಡುವಂಥ ಆ ಒಂದು ಗ್ರೇಟ್ ಪೊಸಿಷನಲ್ಲಿ ನಾನು ಇದ್ದೇನೆ ಅಂದರೆ, ನೀನು ನನ್ನನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ರಿಜೆಕ್ಟಿಂಗ್ ಮೀ ಅಂತೇಳಿ ಹೋಗಿ ಥ್ಯಾಂಕ್ಸ್ ಹೇಳ್ತಾಳೆ. ನೋಡಿ, ಸ್ಟ್ರಾಂಗ್ ಪೀಪಲ್ ಹಾಗೆ ರಿಜೆಕ್ಟೆಡ್ ಮಾಡಿದಾಗ, ಯಾರಾದರೂ ಆ ರಿಜೆಕ್ಷನ್ಸ್ಗಳು ಲೈಫಲ್ಲಿ ಎದುರಾದಾಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಳ್ಳಲ್ಲ, ಅವ್ರ ಮೇಲೆ ರಿವೆಂಜ್ ತಗೊಳ್ಬೇಕು ಅಂದ್ಕೊಳ್ಳಲ್ಲ. ಬದಲಿಗೆ ಅದನ್ನೇ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇಟ್ಕೊಂಡು ಲೈಫಲ್ಲಿ ಮುಂದೆ ಬರ್ತಾರೆ. ಈಗಿನ ನಮ್ಮ ಜೀವಿತದಲ್ಲೂ ಕೂಡ, ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ರಿಜೆಕ್ಷನ್ ಅನ್ನು ಫೇಸ್ ಮಾಡಿದ್ದೀವೋ, ಯಾರು ನಮ್ಮನ್ನ ರಿಜೆಕ್ಟ್ ಮಾಡಿದಾರೋ ಅವ್ರ ವಿಷಯದಲ್ಲಿ ನಾವು ರಿವೆಂಜ್ ತಗೊಳ್ತಾನೋ ಅಥವಾ ಅವ್ರ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತೇಳಿ ಕೂತ್ಕೊಳ್ಳದೆ, ಅವರ ಒಂದು ರಿಜೆಕ್ಟ್ ಮಾಡಿದಂಥ ವ್ಯಕ್ತಿಗಳ ಮುಂದೆನೆ ನಾವು ಉತ್ತಮ ರೀತಿಯಲ್ಲಿ ದೇವರು ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ನಮ್ಮ ಲೈಫಲ್ಲಿ ಬರುವಂಥ ಎಲ್ಲ ರಿಜೆಕ್ಷನನ್ನು ಸಂತೋಷದಿಂದ ನಾವು ಫೇಸ್ ಮಾಡಬೇಕು ಅನ್ನೋದೇ ದೇವರ ಇಷ್ಟ. ಯಾಕಂದರೆ ಮನುಷ್ಯರಿಂದ ನೀವು ರಿಜೆಕ್ಟ್ ಮಾಡಲ್ಪಟ್ಟಿರ್ಬೋದು, ಆ ರಿಜೆಕ್ಷನ್ ನಿಮಗೆ ಬಂದಿರ್ಬೋದು, ಆದರೆ ದೇವರು ಯಾವತ್ತೂ ನಿಮ್ಮನ್ನು ರಿಜೆಕ್ಟ್ ಮಾಡೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಆ ಒಂದು ಬಿಲ್ಡರ್ಸ್ಗಳು ಯಾವ ಒಂದು ಸ್ಟೋನನ್ನು ರಿಜೆಕ್ಟ್ ಮಾಡಿದ್ರು ಅದೇ ಕಾರ್ನರ್ ಸ್ಟೋನ್ ಆಗಿ ಮಾರ್ಪಡ್ತು ಅಂತ. ನೋಡಿ, ಕೀರ್ತನೆಗಳು, The book of Psalm, chapter 118, verse 22, the stone which the builders rejected as worthless turned out to be the most important of all. Hallelujah.
ಆ ಒಂದು ಬಿಲ್ಡರ್ಸ್ ಯಾವ ಸ್ಟೋನನ್ನು ರಿಜೆಕ್ಟ್ ಮಾಡಿದ್ರು ಅದೇ ಎಲ್ಲದಕ್ಕಿಂತ ಪ್ರಾಮುಖ್ಯವಾದ ಸ್ಟೋನ್ ಆಗಿದೆ ಮಾರ್ಪಡಿಸಿದ್ರು. ಅದೇ ಥರ ಈ ದಿನ ರಿಜೆಕ್ಷನ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂದರೆ ದೇವರು ನಿಮ್ಮನ್ನ ಎಲ್ಲದಕ್ಕಿಂತ ಉತ್ತಮವಾದ ಸ್ಥಾನದಲ್ಲಿ ಇಟ್ಟೇ ಇರ್ತಾರೆ ಅನ್ನೋ ನಿರೀಕ್ಷೆಯಿಂದ ಎಲ್ಲರನ್ನ ಪ್ರೀತಿಸಿರಿ. ನಿಮ್ಮನ್ನ ರಿಜೆಕ್ಟ್ ಮಾಡಿದವ್ರನ್ನೂ ಕೂಡ ಪ್ರೀತಿಸಿ, ನಿಮ್ಮ ಒಂದು ಕೇಡನ್ನು ಬಯಸುವಂಥವ್ರನ್ನೂ ಕೂಡ ನೀವು ಪ್ರೀತಿಸಿ ದೇವರ ಪ್ರೀತಿಯನ್ನು ತೋರಿಸ್ತಾ ಹೋಗಿ. ಖಂಡಿತ ಯಾರೆಲ್ಲ ನಿಮ್ಮನ್ನ ತುಳಿದಿದ್ದಾರೋ ಅವರೇ ಬಂದು ನಿಮ್ಮ ಹತ್ರ ಕೈ ಮುಗಿದು ನಿಲ್ಲೋ ಸ್ಥಾನಕ್ಕೆ ದೇವರು ನಿಮ್ಮನ್ನ ಒಂದು ಕಾರ್ನರ್ ಸ್ಟೋನ್ ಆಗಿ ಮಾರ್ಪಡಿಸ್ತಾರೆ.